ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಷಯ ಏನು ಅಂತಂದರೆ ಒಂದು ಖುಷಿ ವಿಷಯ. ಸೊ ನನ್ನ ಚಾನಲ್ಲು ಮಾನಿಟೈಜೇಷನ್ ಆನ್ ಆಗಿದೆ. ಇದು ಸೆಕೆಂಡ್ ಚಾನಲ್ಲು. ಸೊ ಹಾಗಾಗಿ ಮಾನಿಟೈಜೇಷನ್ ಆನ್ ಆಗಿದೆ. ತುಂಬಾ ಖುಷಿ ಆಯಿತು. ನನಗೆ ಬಂದಿದ್ದು ಮಂಗಳವಾರ. ನಾನು ತುಂಬ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾಕಂತಂದರೆ ಸ್ವಲ್ಪ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಿತ್ತು, ಹಾಗಾಗಿ ಎಡಿಟ್ ಮಾಡೋದಿತ್ತು, ಅದೆಲ್ಲ ಮುಗಿಸ್ಕೊಂಡು ಸೊ ಲೇಟಾಗಿ ಹಾಕೋಣ ಅಂತೇಳಿ ನಾನು ಸುಮ್ಮನೆ ಆಗಿದ್ದೆ. ನನ್ನ ವೀಡಿಯೋಸ್ ಮೌನ ಆಗಿಬಿಟ್ಟು 3 ದಿನ ಆಯಿತು. ನನಗೆ ತುಂಬಾ ಖುಷಿ ಆಯಿತು. ಸೊ ಯಾವ ಥರ ಮೌನ ಆಯಿತು, ಯಾಕೆ ಏನಾಯಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರ ಈ ಥರ ಚಾನಲ್ ಓಪನ್ ಮಾಡಿ ಹೇಗೆ ಮಾನಿಟೈಜೇಷನ್ ಮಾಡ್ಕೋಬೇಕು ಅನ್ನೋದೇನಾದರೂ ನಿಮಗೆ ಮಾಹಿತಿ ಬೇಕು ಅಂತಂದರೆ ನನ್ನ ಚಾನಲಲ್ಲಿ ವೀಡಿಯೋಸ್ ಹಾಕಿದ್ದೀನಿ, ಫಾಲೋ ಮಾಡಿ. ಹಾಗೆ ಯಾವ ಥರ ವೀಡಿಯೋ ಮಾಡಬೇಕು, ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ವೀಡಿಯೋಸ್ ಹಾಕಿದ್ದೀನಿ. ಸೊ ಏನಾದರೂ ಮಾಹಿತಿ ಬೇಕು ಅಂತಂದರೆ ನಿಮಗೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಇನ್ಫಾರ್ಮ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನನ್ನ ಚಾನಲ್ಲು ಮೌನ ಆಗೋದಕ್ಕೆ ಕಾರಣ ಅರುಣ್ ಸರ್ ಅವರು ತುಂಬಾ ಹೆಲ್ಪ್ ಮಾಡಿದರು ನನಗೆ ನನ್ನ ಚಾನಲ್ ಮೌನ ಆಗೋದಕ್ಕೆ. ಸುಮಾರು ಲೈವ್ ವೀಡಿಯೋಸಲ್ಲಿ, ಲಾಂಗ್ ವೀಡಿಯೋಸಲ್ಲಿ ಪ್ರಾಬ್ಲಮ್ಸ್ ಇತ್ತು, ಅದೆಲ್ಲ ಸಾಲ್ವ್ ಮಾಡಿಕೊಟ್ಟು ಸೊ ನನ್ನ ಚಾನಲ್ಲು ಮೌನ ಆಗೋದಕ್ಕೆ ಹೆಲ್ಪ್ ಮಾಡಿದರು. ನಾನು ರೆಸಿಪ್ಟ್ ಕಂಟೆಂಟ್ ಬಂದಿತ್ತು ಚಾನಲ್ 3 ಸರಿ ರೆಸಿಪ್ಟ್ ಕಂಟೆಂಟ್ ಬಂದು ಅಪ್ಲೈ ತೊಗೊಂಡಿತ್ತು. ಸೊ 3 ಸರಿಗೂ ನಾನು ಅಪ್ಲೈಗೆ ಕೊಟ್ಟಿದ್ರು, ಅಪ್ಲೈ ಆಗಿರಲಿಲ್ಲ. ಇದು 4 ಟೈಮ್ ಮಾಡಿದ್ದು. ಸೊ 4 ಟೈಮ್ ಅವರೇನೆ ಟ್ರೈ ಮಾಡಿಕೊಟ್ರು. ಸೊ ವಿಡಿಯೋನ ವಾಚ್ ಅವರ್ ಮಾಡಬೇಕಾಗಿತ್ತು. ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡು ಇದು ರೆಸಿಪ್ಟ್ ಕಂಟೆಂಟನ್ನು ಸಾಲ್ವ್ ಮಾಡಿಕೊಂಡೆ. ತುಂಬಾ 2 ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. 2 ವರ್ಷದಿಂದ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಬೇಜಾರಾಗಿತ್ತು. ಸೊ ನನಗೆ ಚಾನಲ್ ಮೌನ ಆಗಿಲ್ಲ ಅನ್ನೋ ಬೇಜಾರ ಮೇಲೆ ಸ್ವಲ್ಪ ದಿನ ಹಾಗೆ ಬಿಟ್ಟಿದ್ದೆ. ನಂತರ ನಾನೇನೋ ಬೇಜಾರು ಮಾಡ್ಕೊಂಡು ಇನ್ನೂ ಒಂದು ಚಾನಲ್ ಮೌನ ಆಯಿತು. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಇದು ಸ್ವಲ್ಪ ಲೈವ್ ಮಾಡೋದು, ಹಾಗೆ ಸಣ್ಣ ವಿಡಿಯೋ ಹಾಕೋದೆಲ್ಲನ ಕಂಟಿನ್ಯೂ ಮಾಡ್ತಾನೆ ಇದ್ದೆ. ಸೊ ಯಾರೇ ಆತನು ಚಾನಲ್ ಮೌನ ಆಗಿಲ್ಲ ಅಂತೇಳಿ ಬಿಡಬಾರ್ದು. ಅವಾಗವಾಗಲೇ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದರೆ ಸ್ವಲ್ಪ ವಾಚ್ ಅವರು ಹಾಗೆ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತಂದರೆ ವಾಚ್ ಅವರಲ್ಲಿ ಲೆಸ್ ಆಗುತ್ತೆ. ನನಗೂ ಅದೇ ರೀತಿ ಆಗಿದ್ದು. ತುಂಬ ದಿನ ಆದಮೇಲೆ ವಾಚ್ ಅವರೆಲ್ಲ ಲೆಸ್ ಆಗೋಯ್ತು, ಕಂಪ್ಲೀಟ್ ಆಗಲೇ ಇಲ್ಲ. ಮತ್ತು ನಾನು ಲೈವ್ ವಿಡಿಯೋ ಎಲ್ಲ ಮಾಡಿಬಿಟ್ಟು ವಾಚ್ ಅವರನ್ನು ಕಂಟಿನ್ಯೂ ಮಾಡಿಕೊಂಡೆ. ನಾನು 2 ತಿಂಗಳವರೆಗೂ ವೀಡಿಯೋಸನ್ನೇ ಹಾಕಿರಲಿಲ್ಲ, ಬೇಜಾರು ಮಾಡಿಕೊಂಡು ಸುಮ್ಮನೆ ಆಗಿದೆ. ಆದ್ರೂ ರಜಾ ಇತ್ತು ಅಂತೇಳಿ ಮಾರ್ಚ್ ತಿಂಗಳಲ್ಲಿ 2 ತಿಂಗಳು ಊರಲ್ಲಿದ್ದೆ. ಹಾಗಾಗಿ ಅಲ್ಲಿಂದ ನಾನು ನೆಟ್ವರ್ಕ್ ಇಲ್ಲ ಅಂತೇಳಿ ಒಂದು ವೀಡಿಯೋಸನ್ನೇ ಫಾಲೋ ಮಾಡಿ, ಒಂದು ಚಾನಲ್ ಫಾಲೋ ಮಾಡಿ ಅದಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಈ ಚಾನಲ್ಗೆ ಹಾಕಿರಲಿಲ್ಲ ಅಷ್ಟೊಂದಾಗಿ. ನಂದು ಇನ್ನೂ ಒಂದು ಚಾನಲ್ ಇದೆ, ಶೋಭಾ ಜಯಂತ್ ಅಂತ. ಆ ಚಾನಲಲ್ಲಿ ಎಲ್ಲ ಥರದ ವೀಡಿಯೋನ ಹಾಕಿರ್ತೀನಿ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಹೋಗಿ ಫಾಲೋ ಮಾಡ್ಬೋದು. ಅದನ್ನು ಕೂಡ ಅರುಣ್ ಸರ್ ನಮಗೆ ಹೆಲ್ಪ್ ಮಾಡಿರೋದು. ಅದು ನನಗೆ ರೆಸಿಪ್ಟ್ ಕಂಟೆಂಟ್ ಬಂದಿತ್ತು, ಅದಕ್ಕೂ 1 ಸರಿ ಬಂದಿತ್ತು ಅಷ್ಟೇ. ಅದನ್ನು ಅರುಣ್ ಸರ್ ಅವರು ಮೌನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಚಾನಲಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದರೆ, ಮತ್ತು ವಾಚ್ ಅವರ್ ಬಗ್ಗೆ YT ಸ್ಟುಡಿಯೋನಲ್ಲಿ ಏನೇ ಕೆಲಸ ಇದ್ರೂ ಅರುಣ್ ಸರ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆಯೇ ಚೆನ್ನಾಗಿ ಫಾಲೋ ಮಾಡ್ತಾರೆ. ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ, ನಂಬರ್ ಹಾಕಿರ್ತೀನಿ. ಆ ನಂಬರನ್ನು ತೊಗೊಂಡು ಅವ್ರಿಗೆ ಮೆಸೇಜ್ ಮಾಡಿದ್ರೆ ಅವರು ರಿಪ್ಲೈ ಮಾಡ್ತಾರೆ. ಅಂದರೆ ಕಾಲ್ ಮಾಡೋಂಗಿಲ್ಲ, ಓನ್ಲಿ ಮೆಸೇಜ್ ವಾಟ್ಸಪ್ಪಲ್ಲಿ ಮಾತ್ರ ಮಾಡಬೇಕಾಗುತ್ತೆ. ಅದಕ್ಕಾಗಿ ಹೇಳ್ತಾ ಇರೋದು. ಸೊ ಅವರು ಲೇಟಾಗಿ ಸ್ವಲ್ಪ ಇನ್ಫಾರ್ಮ್ ಮಾಡ್ತಾರೆ. ಒಂದಿನ ಆಗುತ್ತೆ ಮೆಸೇಜ್ ರಿಪ್ಲೈ ಮಾಡೋದು, ಒಂದೊಂದು ದಿನ ಬೇಗನೆ ಮಾಡ್ತಾರೆ, ಒಂದೊಂದು ಸರಿ ಬೇಗ ಮಾಡೋದಿಲ್ಲ. ಯಾಕಂದರೆ ಅವರು ವರ್ಕ್ ಮಾಡ್ತಾ ಇರ್ತಾರೆ, ಹಾಗಾಗಿ ಸೊ ಲೇಟ್ ಮಾಡ್ತಾರೆ. ನೀವು ವೆಯ್ಟ್ ಮಾಡಬೇಕು. ನನ್ನ ಚಾನಲ್ ಈ ಥರ ಆಯಿತು ಅಂತ ಹೇಳಿ ಅಮೌಂಟ್ ಕೊಟ್ಬಿಟ್ಟು ತುಂಬ ಜನಕ್ಕೆ ನಾನು ಚಾನಲ್ ಬಗ್ಗೆ ಕೇಳೋಕ್ಕೆ ಅಂತ ಹೋಗಿದ್ದೆ. ಸೊ ಎಲ್ಲರೂ ಮೆಸೇಜ್ಗೆ 100 ರೂಪಾಯಿ 200 ರೂಪಾಯಿ ಈ ಥರ ತೊಗೊತಾ ಇರ್ತಾರೆ, ಒಂದು ಮೆಸೇಜ್ ಹಾಕಿಸ್ಕೊಳ್ಳೋದಕ್ಕೇ. ಅದಕ್ಕಾಗಿ ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಅರುಣ್ ಸರ್ ನೋಡಿ 1 ರೂಪಾಯಿನೂ ತೊಗೊಳ್ಳೋದಿಲ್ಲ ಮೆಸೇಜ್ ಮಾಡೋಕ್ಕೆ. ಫ್ರೀ ಮೆಸೇಜು ಆರಾಮಾಗಿ ಮಾಡಿಸ್ಕೋಬೋದು. ಅವ್ರ ಹತ್ರನ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಯಾರಿಗಾದ್ರೂ ಇಷ್ಟ ಆದರೆ ಹೋಗಿ ಅವ್ರ ಹತ್ರನ ಹೆಲ್ಪ್ ಮಾಡಿಸ್ಕೊಳ್ಳಿ. ನನ್ನ ಚಾನಲ್ಲು ಮೌನ ಆಗಿದ್ದು ಮಂಗಳವಾರ ಆಗಿತ್ತು. ನನಗೆ ತುಂಬಾ ಖುಷಿ ಆಯಿತು. ಇನ್ನು ಮುಂದೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. $10 ಆಗಬೇಕು. $10 ಆದಮೇಲೆ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಆ್ಯಡ್ಸೆನ್ಸ್ ಪಿನ್ ಬಂದಮೇಲೆ ಅದು ನಂಬರ್ ಹಾಕ್ತೀವಲ್ವ, ಆ ನಂಬರ್ ಹಾಕಿದ ಮೇಲೇ ಕೌಂಟ್ ಆಗುತ್ತೆ. ಅಲ್ಲಿಂದ ನಮಗೆ ಬ್ಯಾಂಕ್ ಅಕೌಂಟಿಗೆ ಅಮೌಂಟು ಬರ್ತಾ ಇರುತ್ತೆ. ನಾವು ಅವಾಗಿಂದನ ದುಡ್ಡನ್ನು ತಗೋಬಹುದು. ಅಲ್ಲಿವರೆಗೂ ನಾವು ಏನು ಮಾಡೋಕ್ಕಾಗಲ್ಲ. $100 ಅಂತ ಇರುತ್ತೆ. $100 ಕಂಪ್ಲೀಟ್ ಮಾಡ್ಕೋಬೇಕು. ಮೋನೋ ಆಗಿದ್ಮೇಲೆ ಅದೊಂದು ರೀಚ್ ಮಾಡಿದ್ರೆ ನಾವು ಕಂಟಿನ್ಯೂ ಆಗಿ
ಸೊ ಒಳ್ಳೆ ವೀಡಿಯೋಸನ್ನು ಹಾಕ್ತಾ ಹೋದರೆ ಒಳ್ಳೆ ಕಂಟೆಂಟನ್ನು ಮಾಡ್ತಾ ಹೋದರೆ ಬೇಗನೆ ರನ್ನಿಂಗ್ ಆಗುತ್ತೆ. ನನಗೂ ಕೂಡ ಹಾಗೆ ಇದೆ. 2 ಡೇಸ್ಗೆ $5 ಅಂತ ಬರ್ತಾ ಇದೆ. ಸೊ ನನಗೆ ಖುಷಿ ಆಯಿತು. ಇಷ್ಟು ದಿನ ಈ ಥರ ಇರಲಿಲ್ಲ. ಇವಾಗ ಚೆನ್ನಾಗಿ ರನ್ನಿಂಗ್ ಆಗ್ತಿದೆ ಅಂತ ಹೇಳಿ ನಾನಿವಾಗ ಚೆನ್ನಾಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಸೊ ಹೋಗಿ ವೀಡಿಯೋಸ್ ಎಲ್ಲ ಫಾಲೋ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಅರುಣ್ ಸರ್ ಅವ್ರದ್ದು. ಸೊ ಯಾರಿಗಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.